ರೇಣುಕಮ್ಮ ರೇಣುಕಮ್ಮ ತಗೋ. ಈಗಳಮ್ಮ 30,000 ಐತೆ ನೋಡಿ ಬಡ್ಡಿ. ಈ ತಿಂಗಳು ಈಗ ಕೊಟ್ಬಿಡ್ತೀನಿ ನಾನು. ಇನ್ನೂ ಒಂದೆರಡು ದಿನ ಇದ್ದಂಗೆ ಕೊಟ್ಬಿಡ್ತೀನಿ. 1ನೇ ತಾರೀಕು ಬರೋದ್ರೊಳಗೆ ಕೊಟ್ಬಿಡ್ತೀನಿ. ಇನ್ನು 1ನೇ ತಾರೀಕು ಎಲ್ಲ ಇತ್ತೀರ ಕೊಡ್ಬೋದಾಗಿತ್ತು. ಇನ್ನು ಯಾವನ ಪ್ರಾಬ್ಲಮ್ಗಳಿದ್ರೆ. ಇಲ್ಲ 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 ಕೊಟ್ಬಿಡ್ತೀನಮ್ಮ. ನನ್ನ ಬಡ್ಡಿ ಮಾತ್ರ ಮಿಸ್ ಮಾಡೋದಿಲ್ಲ ಯಾರಿಗೆ ಆಗಲಿ. ಪಾಪ ನೀವು ಕೊಟ್ಟಿರ್ತೀರ ಬಡ್ಡಿಗೋಸ್ಕರ. ಅಮೌಂಟೇ ಆಗಲಿ ಹೇಳು, ನಿನಗೆ ಇಂಥ ದಿನ ಬೇಕಂತ ಹೇಳು, ನಾನು ಕೊಟ್ಬಿಡ್ತೀನಿ. ನೀನು ತಲೆನೇ ಕೆಡಿಸ್ಕೊಬೇಡ ಕಣಮ್ಮ. ಸರಿನಾ? ನಿನ್ಗಿಂಥ ದಿನ ಬೇಕಂತ ಹೇಳು. ಏನು ಪೈಲ್ವಾನ್ ಪಾಪಣ್ಣವರು? ನೋಡಿ ಎಷ್ಟು ನಿಯತ್ತಾದ ಮನುಷ್ಯ. ಇನ್ನೂ ಒಂದು ವಾರ ಐತೆ 1ನೇ ತಾರೀಕಿಗೆ. ಇವಾಗಲೇ ಆಲೇನೆ ಬಡ್ಡಿ ತಗೊಂಬಂದು ಕೊಟ್ಟೈತಿ. ಅದಕ್ಕೆ ಮತ್ತೆ ಇಷ್ಟು ನಿಯತ್ತಾಗಿರೋರಿಗೆ ದುಡ್ಡು ಕೊಡಬೇಕು, ಬಡ್ಡಿ ಕೊಡ್ತಾರೆ ಎಂಬುದು. ಇನ್ನು 1ನೇ ತಾರೀಕು ಎಲ್ಲ ಐತೆ. 30,000 ಐತೆ. ನಂಗೆ 30,000 ಕೊಡ್ಬೇಕಾಯ್ತಣ್ಣ. ನಾನೇನೇನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ. ಹೇಳಮ್ಮ, ನಾನು 30,000 ಕೊಡಬೇಕಾಗಿತ್ತು ಅಂತೇಳಿ 30,000 ತಗೊಂಬಂದು ಕೊಟ್ಟಿದ್ದೀನಿ. ತಗೋ ಬಡ್ಡಿದು. ನಿನಗೆ ದುಡ್ಡು ಯಾವಾಗ ಬೇಕು ನನಗೆ ಹೇಳ. ಇವಾಗೇನು ಸದ್ಯಕ್ಕೆ ಬೇಡ ತಾನೆ? ಇವಾಗೇನು ಬೇಡ ಅಣ್ಣ, ಇರಲಿ ಹೇಳಿ ನಿಂತಾಗಿದ್ರೆ ಎತ್ತೋಗುತ್ತೆ. ಬಡ್ಡಿ ಬರುತ್ತಲ್ಲ ಸಾಕು. ನಾನು ಬೇಕಂದಾಗ ಕೇಳಿಸ್ಕೊಂತೀನಿ. ಇವಾಗ ಇನ್ನೇನು ನಾನು ಇನ್ನೇನು ಮಾಡೋಂಗಿಲ್ಲ, ಏನಿಲ್ಲ. ನಾನು ಇನ್ನೇನು ನಾನೇ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡೋ ತಕನ ನಾನು ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾವಾಗ ನಾನು ಬೇಕಂದಾಗ ಇನ್ನೂ ಏನೇನೋ ಮನೆ ಪನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಟೌನಾಗೆಲ್ಲ ಸೈಟ್ ಪೈಟ್ ತಾಮನ ಅಂತ ಅನ್ಕೊಂಡಿದ್ದೀವಿ. ಏನಾನ ಬೇಕಂದಾಗ ಕೇಳ್ತೀನಿ. ಇವಾಗ ಸದ್ಯಕ್ಕಂತೂ ಏನೂ ಬೇಡವೇ ಬೇಡ ಅಣ್ಣ. ಇರಲಿ ಹೇಳಿ ನಿಂತಾಗಿದ್ರೆ ಎತ್ತೋಗುತ್ತೆ. ನಿಂತಾಗೈತೆ ಅಂದ್ರೆ ನಂತಾಗೈತೆ ಅಂದಂಗೆ. ಸರಿ ಆಯ್ತು ಹೇಳಿ ಬಡ್ಡಿನೇ ಕೊಡಮಂತೆ. ನಮಗೆ ಬೇಕಾದಾಗ ಇಸ್ಕೊಂತೀವಿ. ಬರೀ ಬಡ್ಡಿ ಕೊಡು ಸಾಕು. ಸರಿ ಅಮ್ಮ, ಆಯ್ತು ಹೇಳು. ಸರಿ ಆಯ್ತು. ಈ ಹಂಗನ ನೀಯತ್ತಾಗಿರೋ ಮನುಷ್ಯ ನೋಡಿ. ನೀಯತ್ತಂಬದಿದ್ರೆ ಮನುಷ್ಯರು ಎಷ್ಟು ಬೇಕಾದ್ರೂ ಕೊಡ್ತಾರಲ್ವೇ? ಎಷ್ಟು ಬೇಕಾದ್ರೂ ದುಡ್ಡು ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಮನುಷ್ಯ ನೀಯತ್ತನ್ನೋದು ಉಳಿಸ್ಕೊಂಡು ಹೋಗ್ಬೇಕು. ಒಳ್ಳೆತನ ಅನ್ನೋದಿದ್ರೆ ಎಲ್ಲಿಗೆ ಹೋದ್ರೂ ಒಂದು ಬೆಲೆ ಗೌರವ ಇರುತ್ತಲ್ವೇ? ನನಗೇನೋ ಅಷ್ಟೇಪ್ಪ. ಈಗ ನನ್ನ ನಂಬಿ ಕೊಟ್ಟವ್ರಾ? ಇವಾಗ ನಾನು ಮೋಸ ಮಾಡಿದ್ದೀನಿ ಎಲ್ಲರಿಗೂ. ಯಾರಿಗೆ ಆಗಲಿ ಹೇಳು, 1ನೇ ತಾರೀಕು ಕೊಟ್ಬಿಡ್ತೀನಿ ಅಂದರೆ ಇನ್ನೊಂದು ವಾರ ಇದ್ದಂಗೆ ಕೊಟ್ಬಿಡ್ತೀನಿ ನಾನು. ಹಿಂಗೆ ಅವಜ್ಜಿಗೂ ಶಾರದಜ್ಜಿಗೂ ತಗೊಂಡೋಗಿ ಅವಜ್ಜಿಗೂ ಬಡ್ಡಿ ಕೊಡಬೇಕಾಗಿತ್ತು. 5 ಲಕ್ಷ ಇಸ್ಕೊಂಡಿದ್ದೆ ಅವಜ್ಜಿಗೂ ಬಡ್ಡಿ ಕೊಡಬೇಕಾಗಿತ್ತು. ಕೊಟ್ಟು ಬಂದ್ಬಿಟ್ಟೆ. ತಿಂಗಳ 10,000 ಬಡ್ಡಿ. ಅವಜ್ಜಿಗೆ 10,000 ಎಣಿಸ್ಬಿಡ್ತೀನಿ. ಎಲ್ಲ ಎಷ್ಟೆಷ್ಟು ಲಕ್ಷ? 1 ಲಕ್ಷಕ್ಕೆ 2,000 ಆಗುತ್ತೆ. 5 ಲಕ್ಷಕ್ಕೆ 10,000 ಆಗುತ್ತೆ. 10,000ನ ನಾನು ತಿಂಗಳ ಕೊಟ್ಬಿಡ್ತೀನಿ ಅವಜ್ಜಿ. ನಿಂದು ಅಷ್ಟೇ ಕಣಮ್ಮ. ನಾನು ಕೊಟ್ಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಎಷ್ಟು 30,000 ಕೊಟ್ಟಿದ್ದೀನಿ. ಇವತ್ತು ಲೆಕ್ಕಾಚಾರ ಮಾಡ್ಕೊಂಬನ. ಇವತ್ತು ಟೋಟಲ್ ಲೇಟ್ ಆಗೈತೆ ಏನು ಎತ್ತ ಅಂತ ನಾನು ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನಾನ ಕಮ್ಮಿ ಬಿದ್ದರೆ ಕೊಡುಮಂತೆ. ಸಾಲದು ಬಂದರೆ ಏನಾನ ನಾನೇ ಕೊಡ್ತೀನಿ. ಸರಿ? ಎಲ್ಲರಿಗೂ ಕೊಟ್ಬಿಡ್ತೀನಿ. ನಾನೀಗ ಬಡ್ಡಿ ಇಸ್ಕೊಂಡಿದ್ದೀನ ಕೊಟ್ಟುಬಿಡ್ತೀನಿ ನಾನು. ಅಣ್ಣ ನಿನ್ನ ನೀಯತ್ತೆ ನೀಯತ್ತು. ಪೈಲ್ವಾನ್ ಪಾಪಣ್ಣ ಅಂದ್ರೆ ನೀಯತ್ತು ಅಂದ್ರೆ ಪೈಲ್ವಾನ್ ಪಾಪಣ್ಣ. ಹೆಸರುವಾಸಿ ನೀನು. ನಿನಗೆ ಕೊಡ್ದಂಗೆ ಇರ್ತೀರಾ? ತಗೊಳ್ಳೋಣ. ನೀನೇನು ಚೆನ್ನಾಗಿರೋ ನೀನು ಯಾವಾಗ್ಲೂ. ನೀನು ನೋಡು, ಎಷ್ಟು ಇದ್ರೇನೆ ಏನಕ್ಕೆ ಬಂದಂಗೆ. ಕೋಟಿಗಟ್ಟಲೆ ಇದ್ರೂ ನೀನು ಎಷ್ಟು ಸಿಂಪಲ್ ಆಗಿದೆಯಾ, ಎಷ್ಟು ಚೆನ್ನಾಗಿದೆಯಾ ಇವಾಗ. ನೀನು ಭಾಳ ಒಂಥರ ಸಾದ ಮನುಷ್ಯ ಅಣ್ಣ. ಒಳ್ಳೆ ಮನುಷ್ಯ, ನಿಯತ್ತಾದ ಮನುಷ್ಯ. ಜನ ಯಾಕೆ ನಂಬ್ತಾರೆ ಹೇಳು ಒಳ್ಳೆಯವರು ಅಂತ ಹೇಳಿ? ಸುಮ್ಮನೆ ಎಲ್ರೂ ನಂಬಲ್ಲಣ್ಣ. ಹೋಗಿ ಯಾರನ್ನ ನಮ್ಮೂರಾಗ ಯಾರನ್ನ ನಂಬ್ಯಾರ ಇಷ್ಟ ನಿನ್ನ? ಎಲ್ಲರೂ ಎಷ್ಟೊಂದು ಲಕ್ಷ ದುಡ್ಡು ಕೊಟ್ಟವ್ರೆ. ಎಷ್ಟು ಸಾಧಾರಣ ಮನುಷ್ಯ, ಒಳ್ಳೆ ಮನುಷ್ಯ ಅಂತ ಹೇಳಿ. ಎಷ್ಟಿದ್ರೆ ಏನು ಒಂದು ಬಟ್ಟೆ ಹಾಕ್ಯಮಲ್ಲ ನೀನು. ಕೋಟಿಗಟ್ಟಲೆ ಐತೆ. ಕೋಟಿಗಟ್ಟಲೆ ಇದ್ರೂ ನೀನು ಒಂದು ಬಟ್ಟೆ ಹಾಕ್ಯಮಲ್ಲ. ಎಂತೆಂಥ ಬಟ್ಟೆ ಹಾಕ್ಯಂಡು ಬಿಲ್ಡಪ್ ಕೊಡ್ಬೋದು. ಆದ್ರೆ ನೀನು ಇವತ್ತು ಹಿಂಗೆ ಓಡಾಡ್ತಾ ಇದೆಯಾ. ನಿನ್ನಲ್ಲಿ ಎಂಥ ಗುಣ ಐತೆ ಅಂತ ಹೇಳಿ ನೀನು ನೋಡಿ ಕಲಿಬೇಕಣ್ಣ. ಎಷ್ಟಕ್ಕಿರಬೇಕು ಅಂತ ಹೇಳಿ, ಎಷ್ಟು ಸಾಧಾರಣವಾಗಿರಬೇಕು ಅಂತ ಹೇಳಿ ನೀನು ನೋಡಿ ಕಲಿಬೇಕು. ಎಷ್ಟು ಸಿಂಪಲ್ ಆಗಿರ್ತೀಯ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಯಪ್ಪ, ಎಷ್ಟಿದ್ರೂ ನೋಡಪ್ಪ, ಎಷ್ಟು ಅವ್ರು ಸಿಂಪಲ್ ಆಗಿರ್ತಾರೆ ಅಂತ ಅನ್ನಿಸ್ತೈತೆ. ನೀ ಸುಮ್ಮನೆ ಮೆರಿಬಾರ್ದು. ಆಡಂಬರದ ಜೀವನ ಬೇಡ ಅಂತ ನೀನು ಭಾಳ ಚೆನ್ನಾಗಿ ನಮಗೆ ತೋರಿಸ್ಕೊಡ್ತೀಯ ಕಣಣ್ಣ. ನಿಜವಾಗ್ಲೂ ಭಾಳ ಒಳ್ಳೆ ಮನುಷ್ಯ ನೀನು. ಸರಿ ಅಮ್ಮ, ನಿನಗೆ ಯಾವಾಗ ಬೇಕು ಅವಾಗ ಹೇಳ. ಇಸ್ಕೊಂತೀನಿ ಹೇಳೋಣ, ಇಸ್ಕೊಂತೀನಿ. ಸರಿ ಬರ್ತೀನಿ ಕಣಮ್ಮ. ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು. ಇಲ್ಲ ಏನಣ್ಣ ಸ್ವಲ್ಪ ಇನ್ನು ವ್ಯವಹಾರಗಳು ಇದ್ವು, ಬರ್ತೀನಾ? ಅಣ್ಣ ಸರಿ ಆಯಿತು. ನೀನು ಅಲ್ಲೂ ಇಲ್ಲ ಓಡಾಡ್ಕೊಂಡು ಅಲ್ಲೂ ಇಲ್ಲ ವ್ಯವಹಾರ ಮಾಡೋನು. ನೀನು ಎಲ್ಲಿ ನಿಂತ್ಕೊಂತೀಯ? ನೀನು ಅಲ್ಲೂ ಇಲ್ಲ ವ್ಯವಹಾರ ಮಾಡ್ಕೊಬನು. ಹೋಗಿ ಬರೋಣ, ಹೋಗ್ಬಾ. ಭಾಳ ಒಳ್ಳೆ ಮನುಷ್ಯ. ಏನಕ್ಕ, ಯಾಕೋ ಪೈಲ್ವಾನ್ ಪಾಪಣ್ಣ ದುಡ್ಡು ಕೊಟ್ಟೋಗುತ್ತೆ? ಬಡ್ಡಿ ಕಣೋ, 1ನೇ ತಾರೀಕು ಬಡ್ಡಿ ಕೊಡೋದು. ಇನ್ನೊಂದು ವಾರ ಇದ್ದಂಗೆ ಕೊಡ್ತೈತವಣ್ಣ ಬಡ್ಡಿನ. ನೋಡು ಪೈಲ್ವಾನ್ ಪಾಪಣ್ಣ ಅಂದರೆ ಎಷ್ಟು ನೋಡವಣ್ಣ. ನೋಡಿ ಇವತ್ತೇ ಬಡ್ಡಿ ಕೊಡ್ತಾ ಐತೆ ಅಂದಮೇಲೆ ಇನ್ನೊಂದು ವಾರ ಐತೆ. 30,000 ಬಡ್ಡಿ ಬಂದು ಬಿಡುತ್ತೆ. 12 ಲಕ್ಷ ಕೊಟ್ಟಿದ್ದೀವಿ ಅಣ್ಣಗೆ. ಬಡ್ಡಿ ಏನಿಲ್ಲ, ತಿಂಗಳ ಕೊಟ್ಟು ಬಿಡುತ್ತೆ. ಸಾಕಾತು ತಗೊಂಬಂದು. ಯಾರಿಗೆ ಆಗಲಿ ಇಸ್ಕೊಂಡಿರೋರ್ತಾಗ ಮೋಸ ಮಾಡಲ್ಲ ಅಣ್ಣ. ಹಂಗೆ ಬಡ್ಡಿ ತಗೊಂಬಂದು ಕೊಡುತ್ತೆ. ನೀನು ಇದ್ರೆ ಕೊಡು, ಒಂದು 5 ಲಕ್ಷ ಬಡ್ಡಿ ಕೊಡುತ್ತೆ. ಏನು ಬಡ್ಡಿ ಸುಮ್ಮನೆ ಇಕ್ಕೊಂಡ್ರೆ ಏನು ಬರಲ್ಲ. ದುಡ್ಡು ಬೆಳೆಸ್ತಾ ಇರಬೇಕು. ಬಡ್ಡಿ ಕೊಟ್ಟು ಹಂಗೇನೆ ಇರೋಡು ಗಿಡದಾಗ ಬಿಟ್ಟಂಗಾಗುತ್ತೆ ದುಡ್ಡು ಬಡ್ಡಿ ಕೊಟ್ರಿ. ಗಿಡದಾಗ ಹೆಂಗೆ ಬಿಡ್ತೈತಾ ದುಡ್ಡು, ಹಂಗೆ ಬರುತ್ತೆ. ಕೊಡು ನೀನು. ಅಯ್ಯೋ ಇಲ್ಲ ಕಣಕ್ಕ, ನಮ್ಮ ಹತ್ರ ಎಲ್ಲೈತಕ್ಕ.
ಇಲ್ಲ ನೋಡು, ನಾನು ಅವನಿಗೆ ಬಡ್ಡಿ ಕೊಟ್ಟಿದ್ನ 5 ಲಕ್ಷ ಕೊಟ್ಟಿದ್ದೆ. 5 ಲಕ್ಷಕ್ಕೆ ತಿರುಗಿ ಬಡ್ಡಿ ಕೊಡ್ತು. 17 ಲಕ್ಷ ಕುಡುಕಿ ತಿರ್ಗಾ 7 ಲಕ್ಷ ಕೊಟ್ಟೆ. 7 ಲಕ್ಷ ಅಂತ ಹೇಳಿ ಕೊಟ್ಟೆ, 7 ಲಕ್ಷಕ್ಕೆ ಬಡ್ಡಿ ಕೊಡ್ತು. ಅದನ್ನು ಕುಡುಕಿ ತಿರ್ಗಾ 7 ಲಕ್ಷ ಕೊಟ್ಟೆ. ಅದಕ್ಕೆ ತಿರ್ಗಿ ಕುಡುಕಿ ಹಿಂಗೆ ಕೊಟ್ಟು ಮೊನ್ನೆನೂ 2 ಲಕ್ಷ ಕೊಟ್ಟೆ. ನಮ್ಮ ಅಣ್ಣಗೆ ಕೊಟ್ಟರೆ ಅದೇ ಬಡ್ಡಿ ದುಡ್ಡು 30,000 ಕೊಟ್ಟೈತೆ. ಇದು ನನಗೆ ಇಕ್ಕೊಂತೀನಿ. ಇವಾಗ ಇನ್ನೇನು ಅಂಗಡಿದು ಬರುತ್ತೆ, ಬಡ್ಡಿದು ಬರುತ್ತೆ, ನಮಗೇನೇನು ಕಮ್ಮಿ ಆಗಿಲ್ಲ. ಮಸ್ತ ಬಡ್ಡಿ ಬರುತ್ತೆ, ಮಸ್ತ ಬಡ್ಡಿ ಕೊಟ್ಟಿದ್ದೀವಿ. ಈಗ ನೋಡಿ ಮಸ್ತಾಗಿ ಬರುತ್ತೆ. ಏನಿಲ್ಲ, ಈ ಅಣ್ಣಗೆ ಮೊನ್ನೆ 2 ಲಕ್ಷ ಕೊಟ್ಟು ಇವಾಗ ಇದು ನನಗೆ ಕೆಂಪು ತಿರ್ಗಿ 2 ಲಕ್ಷ ಆಗ್ತಿದ್ದಂಗೆ ತಿರ್ಗಿ ಕೊಡ್ತೀನಿ. ತಿರ್ಗಿ ಅದು 14 ಲಕ್ಷ ಆಗುತ್ತೆ. ತಿರ್ಗಿ 1 ಲಕ್ಷ ಕೊಡ್ತೀನಿ. 15 ಲಕ್ಷ ಕರೆಕ್ಟಾಗಿ ಮಾಡ್ತೀನಿ. ಹಂಗೆ ಹಿಂಗೆ ಕರೆಕ್ಟಾಗಿ ನಾನು ತಿಂಗಳ ಬಂದಿರೋದು ಹಂಗೆ ಇಕ್ಕೊಂಡು ತಿರ್ಗಿ ಕೊಡ್ತೀನಿ. ಹಂಗೆ ಬಡ್ಡಿ ಕೂಡ್ತಾ ಹೋಗುತ್ತೆ. ದುಡ್ಡು ಬೆಳೀತಾ ಹೋಗುತ್ತೆ. ಅವನೇನು ಈ ಹಂಗ ಬಿಡಾಕಾತ್ಲೆ ಕೊಟ್ಟಿದ್ದೀರಲ್ಲ ಅಲ್ಲ, ಇವಾಗ ಇನ್ನು ಕೇಳೋ ಸುದ್ದಿಗೆ ಕೊಡಬಾರ್ದು ಅನ್ಸುತ್ತೆ. ಹೆಂಗೊಬ್ರು ನೀವು ಕೊಟ್ಟಿದ್ರಲ್ಲ ನಮ್ಗೆ ಅದು ಮನುಷ್ಯ ಅಂತ. ಅದ್ರಾಗ ಮಾತ್ರ ಅನುಮಾನ ಇಲ್ಲ. ನಮ್ಗೆ ಇವಾಗ 10 ಲಕ್ಷ ಬೇಕಾ, ಇವಾಗ ಬೇಕಣಪ್ಪ, ನಾಳೆಗೆ ನಮ್ಗೆ ಇಂಥದ್ದು ಬ್ಯಾಡ್ತೀವಿ ಅಂತಂದ್ರೆ ಇವಾಗ ತಗೊಂಬಂದು ಕೊಡ್ತಾನೆ ಅಂತ ಒಳ್ಳೆ ಮನುಷ್ಯ. ಪೈಲ್ವಾನ್ ಪಾಪಣ್ಣ ಅಂದರೆ ಹೆಸರುವಾಸಿ. ಇವಾಗ ನೋಡು, ಅಷ್ಟು ಸಾಧಾರಣವಾದ ಮನುಷ್ಯ. ಇವತ್ತು ನೋಡು, ಅಷ್ಟಿದ್ರೆ ಕೋಟಿಗಟ್ಟಲೆ ಬದುಕಿದ್ದಾನೆ. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾನೆ ದಿನ. ಒಳ್ಳೆ ಬಟ್ಟೆನೇ ಹಾಕ್ಯಾಮಲ್ಲ, ಹೆಂಗೆ ಆರಾಮಾಗಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಬಟ್ಟೆನೇ ಹಾಕ್ಯಾಮಲ್ಲ. ಅಷ್ಟು ಸಾಧಾರಣ ಮನುಷ್ಯ. ಹಾಕ್ಯಂತಾನಪ್ಪ. ಒಂದೊಂದ್ಸತಿ ಎಲ್ಲಾನ ಹೋದ್ರೆ ಎಲ್ಲಾನ ಬಿಳೆ ಬಟ್ಟೆ ಹಾಕ್ಕೊಂಡು ನನ್ವಾಗಿ ಹೋಗ್ತಾನೆ. ಕೈ ಚೈನು ಕೊಳ್ಚೇನು ಒಂದು 5-6 ಕೊಳ್ಚೇನು ಹಾಕ್ಯಂತಾನೆ. ಕೊಳ್ಳಕ್ಕೆ ಹೊಡಿಡ್ದಪ್ಪ ನಾವು 5 ಬೆಳ್ಳಿಗೆ 5 ಉಂಗ್ರೆ ಇಕ್ಕೆಂತಾನೆ. ಎಲ್ಗಾನ ಹೋದ್ರೆ ನೋಡ್ತೀನಲ್ಲ. ಇಲ್ಲೆಲ್ಲಾನ ಹೋದ್ರೆ ಮಾತ್ರ ಬಟ್ಟೆ ಇಕ್ಕೆಮಲ್ಲ ಒಟ್ಟಿನಲ್ಲಿ. ಅಣ್ಣ ನೋಡು, ಎಂಥದನ ಕರೆ ಕಾಪಿ ಕೊಡು, ಎಂಥದನ ಉಂಬಕ್ಕಿಕ್ಕು, ಅಷ್ಟಿದ್ರೂ ಹಿಂಗೆ ಉಂತೈದು ಗೊತ್ತೆ. ಭಾಳ ಒಳ್ಳೆ ಮನುಷ್ಯ. ಇದ್ರೆ ನಿಂತಾಗೂ ಕೊಡು, ದುಡ್ಡಿಗೆ ದುಡ್ಡು ಬೆಳಿತೈತೆ ಹಂಗೆ. ಅವನಿಗೆ ಏನು ವರ್ಷಿಗೆ ಬಡ್ಡಿನೂ ಕೊಟ್ಟವ್ರೆ ಅವರು ಅಂತ ಹೇಳಿ ಅಂತಾಗೆಲ್ಲ. ನಮಗೇನು ಇದೆ ಎಂಬುದೇನಿಲ್ಲ, ನಾವು ಸುಮ್ಮನೆ ಇಕ್ಕಿರೋದು ಅಂಗಡಿನ ಅಷ್ಟೇ. ನಮಗೇನೀಗ ಬಡ್ಡಿನೇ ಬರುತ್ತೆ, ಬಡ್ಡೆಗೆ ಜೀವನ ಮಾಡ್ತೀವಿ ನಾವು. ನಮಗೆ ಬಡ್ಡೆಗೆ ನಮ್ಮ ಅಯ್ಯಪ್ಪ ನಾನು ಇಬ್ಬರಿಗೆ ಏಟ್ ಆಗಬೇಕು ಹೇಳು. ನಮ್ದು ಅಂಗಡಿಗಳು ಅದು ಮಸ್ತಾಗುತ್ತೆ. ನಮಗೇನು ಇವಾಗ ದುಡ್ಡಿನೇನು ಕಮ್ಮಿ ಇಲ್ಲ. ಅಂಗಡಿ ಬೇರೆ ಇಕ್ಕಿದೀವ, ಅದ್ರಾಗ ಅಂಗಡಿಗೆ ಬಂದಿರೋ ಲಾಭ ಎಲ್ಲ ಕುಡಿಕೊಂಡು ನಾವು ಬಡ್ಡಿ ಕೊಡ್ತೀವಿ. ಎಲ್ಲ ಕುಡಿಕೊಂಡು ಇವಾಗ ನಮ್ಮ ಮನೆ ಕೊಡೋದು 2 ಲಕ್ಷ ಆದರೆ ಅಂಗಡಿಗಳದ್ದು 1 ಲಕ್ಷ ಕುಡಿಕೊಂಡು 5 ಲಕ್ಷ ಕೊಡ್ತೀವಿ. 3 ಲಕ್ಷ ಕೊಟ್ಟರೆ 15 ಲಕ್ಷ ಆಗುತ್ತಲ್ಲಿ. 3 ಲಕ್ಷ ಕೊಡ್ತೀವಿ ಇವಾಗ. ಹಿಂಗೆ ದುಡ್ಡು ಬೆಳೀತಾ ಹೋಗುತ್ತೆ. ಭಾಳ ಒಳ್ಳೆ ಮನುಷ್ಯ ಅಂದರೆ ಪೈಲ್ವಾನ್ ಪಾಪಣ್ಣ ಭಾಳ ಒಳ್ಳೆ ಮನುಷ್ಯ. ಹೆಂಗ ಬಿಡತ್ತ ಇಷ್ಟು ನೀಯತ್ತು ತಗೊಂಬಂದು ಕೊಡೋರು ಯಾರು ಹೆಂಗ ಕೊಡ್ತಾ ಇದಾರಲ್ಲ. ಮಿನಿ ಹೆಂಗ ನಿಮ್ಗೆ ಒಳ್ಳೇದಾಗ್ಲತ್ಲ ಕೊಡ್ರಿ. ಕೊಟ್ರತ್ಲ ನಿಮ್ಗೂ ಮುಂದೆ ದುಡ್ಡು ಬೆಳೀತಾ ಹೋಗುತ್ತೆ. ಮತ್ತೆ ನಾವು ಮನೆಗೆ ಇಕ್ಕೆಮಕ್ಕೆ ಹೋಗಲ್ಲ, ದುಡ್ಡು ಕೊಡ್ತಾ ಇರ್ತಾಳೆ ನಮ್ಮ ಅಯ್ಯಮ್ಮ. ಯಾರಿಗಾಗಲಿ ಬಡ್ಡಿ ಸಖತ್ತ ಕೊಡ್ತಿರ್ತಾಳೆ. ಬಡ್ಡಿ ಯಾವಾರ ಜಾಸ್ತಿ ನಮ್ಮ ಅಯ್ಯಮ್ಮಂದು. ಬಡ್ಡಿ ಕೊಟ್ಟೆ ನಾವು ಅಷ್ಟೊಂದು ದುಡ್ಡು ಮಾಡಿರತ್ ಕಣಪ್ಪ. ಹೌದೇನು? ಮತ್ತೆ ಅಂದ್ರೆ ಬಡ್ಡಿ ಕೊಟ್ಟರೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ದುಡ್ಡು ಲಕ್ಷ ಕಟ್ಲ ತಂದೆ ಮಗ ಒಂದೇ ಸಮಕ್ಕೆ ಬರ್ತಾರೆ. ಬಡ್ಡಿ ದುಡ್ಡು ಒಂದೇ ಸಂಖ್ಯೆ ಆಗುತ್ತೆ. ಶಾನೆ ದಿನ ಬಿಟ್ಟರೆ ಒಂದೇ ಸಂಖ್ಯೆ ಆಗುತ್ತೆ. ಇವಾಗ ಹಂಗೆ ಆಗಿರೋದು. ನಾವು 5 ಲಕ್ಷ ಕೊಟ್ಟಿದ್ದೀವಿ ನೋಡಿ, ಇವಾಗ ಎಷ್ಟೊಂದು ಆಗೈತೆ. ಅಯ್ಯೋ, ಒಂದೇ ಸಮಕ್ಕೆ ಬೆಳ್ಕೊಂತ ಹೋಗುತ್ತೆ. ಬಡ್ಡಿ ಹಣ ಎಲ್ಲ ಒಂದೇ ಸಂಖ್ಯೆ ಆಗುತ್ತೆ. ಏನಣ್ಣ ಹೆಂಗೆ ಕೊಡುತ್ತೆ ಅಂದರೆ ಹೋಗು ಲಕ್ಷ ಕೊಡುತ್ತೆ. ಅದಕ್ಕೆ ಮತ್ತೆ ನಾವು ಕೊಟ್ಟಿರೋದು. ಪೈಲ್ವಾನ್ ಪಾಪಣ್ಣ ಇನ್ನೂ 1 ವಾರ ಇದ್ದಂಗೆ ಬಡ್ಡಿ ದುಡ್ಡು ತಗೊಂಬಂದು ಕೊಡ್ತು. 30,000 ಬಡ್ಡಿ ದುಡ್ಡು ಬಂದೈತೆ ನನಗೆ. 30,000 ಇನ್ನು ಲೆಕ್ಕಾಚಾರ ಮಾಡ್ಕೊಂಬನಮ್ಮ ಸದ್ಯಕ್ಕೆ ಇಕ್ಕೆ ಅಂತ ಹೇಳಿ ಕೊಟ್ಟೋಗೈತೆ ಅವಣ್ಣ. ಎಲ್ಲರಿಗೂ ಕೊಟ್ಬಿಡುತ್ತೆ. ಬಡ್ಡಿ ಮಾತ್ರ ಪಾಪ ಅವಣ್ಣ ಇಲ್ಲಿ ನಮ್ಮಲ್ಲಿ ಇಸ್ಕೊಂಬತ್ತೆ ಕೊಡುತ್ತೆ ಬಡ್ಡಿ ದುಡ್ಡು ಎಲ್ಲನ. ಹೆಂಗೆ ಕೊಡುತ್ತೆ ಗೊತ್ತೆ ಅವಣ್ಣ. ನಿಜವಾಗ್ಲೂ ಭಾಳ ಒಳ್ಳೆ ಮನುಷ್ಯ. 12 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ನಾನು. ಭಾಳ ಒಳ್ಳೆ ಮನುಷ್ಯ. ನಮ್ಮ ಏರಿಯಾದಾಗೆಲ್ಲ ಮಸ್ತಾಗಿ ಕೊಟ್ಟವ್ರೆ. ಮಸ್ತಾಗಿ ಕೊಟ್ಟವ್ರು. ನಾನಂತೂ ದುಡ್ಡಿಗೆ ದುಡ್ಡು ಬೆಳೆಸ್ತಾ ಇದ್ದೀನಿ. ನನಗೆ ನಿಧಿ ಎಂಬುದೇನಿಲ್ಲ ಅಂಗಡಿದು. ನಮಗೆ ಬಡ್ಡಿ ದುಡ್ಡೇ ಒಟ್ಟು ಬರುತ್ತೆ. ಭಾಳ ಒಳ್ಳೆ ನಿಯತ್ತಾದ ಮನುಷ್ಯ. ನಿಯತ್ತಾಗಿರೋರಿಗೆ ಕೊಡಬೇಕು. ಯಾರಿಗೆ ಆಗಲಿ ನಿಯತ್ತಾಗಿರೋರಿಗೆ ಬಡ್ಡಿ ಕೊಡಬೇಕು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.